ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ರಾಜವೀರ ಮದಕರಿ ನಾಯಕನ ಜಯಂತ್ಯೋತ್ಸವವನ್ನ ಅದ್ದೂರಿಯಿಂದ ಚಿತ್ರದುರ್ಗದಲ್ಲಿ ಆಚರಿಸಬೇಕಂತ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಚಿತ್ರದುರ್ಗ ಜಿಲ್ಲಾ ಶಾಖಾ ವತಿಯಿಂದ ಜಿಲ್ಲಾಧ್ಯಕ್ಷರಾದ ನಾನು ಎಲ್ಲಾ ಸಮಾಜದವ್ರನ್ನು ಬೇಡ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮ ಅಕ್ಟೋಬರ್ 12-13 ನಡೀತತೆ. 2 ದಿವಸ ಇದನ್ನ ಕಾರ್ಯಕ್ರಮ ನಡೆಸ್ತಾ ಇದೀವಿ. ಮೊದಲನೇದು ಕವಿಗೋಷ್ಠಿ ಒಳಗೆ ಮದಕರಿ ನಾಯಕ ಮತ್ತು ಈ ಚಿತ್ರದುರ್ಗದ ಇತಿಹಾಸವನ್ನ ಎಲ್ಲಾ ಜನಕ್ಕೂ ತಿಳಿಸೋ ಒಂದು ಉದ್ದೇಶದಿಂದ 2 ದಿವಸ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಮೊದಲನೇ ದಿವಸ ಕವಿಗೋಷ್ಠಿ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಈಗಿರೋಂಥ ನಾಯಕ ಸಮಾಜದ MLAಗಳು, ಆಮೇಲೆ ಮಾಜಿ MLAಗಳು, ಮಾಜಿ ಮಿನಿಸ್ಟರ್ಗಳು, ಆಮೇಲೆ ಚಿತ್ರದುರ್ಗದಲ್ಲಿ ಗೆದ್ದಂತ ಎಲ್ಲಾ ಜಾತಿ MLAಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರಿತೀವಿ. ಆಮೇಲೆ ಮುಖ್ಯವಾಗಿ ಕಾರಣ ಏನು ಅಂತಂದ್ರೆ 1968-69ರಲ್ಲಿ ಓಚಿ ಬೋರಯ್ಯರ್ನ MSRTC ಅಂದ್ರೆ ಕರ್ನಾಟಕ ಸ್ಟೇಟ್ ಆಗಿರ್ಲಿಲ್ಲ, ಮೈಸೂರು ಸ್ಟೇಟ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಮಾಡಿದ ಮೇಲೆ ಇದು ಈಗ ಜನತಾದಳದಲ್ಲಿ ತಿಪ್ಪೇಸ್ವಾಮಿ ಅವ್ರು ಮಾಡಿದ್ರು, BJP ಒಳಗೆ ಶ್ರೀರಾಮುಲು ಅವ್ರನ್ನ ಮಾಡಿದ್ರು. ಆದ್ರೆ ಕಾಂಗ್ರೆಸ್ನಲ್ಲಿ ನಮ್ಮ ರಘುಮೂರ್ತಿ ಅವ್ರನ್ನ ಜಿಲ್ಲಾ ಮಂತ್ರಿಯಾಗಿ ಮಾಡಿದ್ದಾರೆ. ಅವರ ಮುಂದಾಳತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಮುಖ್ಯವಾಗಿ ಎಲ್ಲಾ ಸಮಾಜದ ಪ್ರತಿಯೊಂದು ಹಳ್ಳಿ ಜನನು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಹುಡುಗರು ಅನ್ನೋದೆಲ್ಲ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡಬೇಕು. ಇದು ಕೇವಲ ನಾಯಕ ಸಮಾಜದವರ ಪ್ರಶ್ನೆ ಆಗಿರೋದ್ರಿಂದ ನಾಯಕ ಸಮಾಜದವ್ರು ಎಲ್ಲರೂ ಬರಬೇಕು ಅಂತಂದೇಳಿ ಉದ್ದೇಶ ಇಷ್ಟೇನೆ. ಸಮಾಜ ಸಂಘಟನೆಯ ಜೊತೆಗೆ ನಾವು ನಮ್ಮ ಸಮಾಜದವ್ರನ್ನ ವಿದ್ಯಾವಂತರನ್ನು ಮಾಡೋದು, ಅವರ ಆಗುಹೋಗುಗಳ ಬಗ್ಗೆ ಸಮಾಜದಲ್ಲಿ ಚರ್ಚಿಸೋದು, ಏನು ಕಷ್ಟದಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದಿಂದ ಏನೇನು ಸಹಾಯ ಮಾಡ್ಬೇಕು ಅನ್ನೋದನ್ನ ನಾವೆಲ್ಲ ಕುಂತು ಯೋಚನೆ ಮಾಡ್ತೀವಿ. ವಿದ್ಯಾರ್ಥಿಗಳನ್ನ ಮುಂದಿನ ಪ್ರಜೆಗಳನ್ನ ರೂಪಿಸುವಂತ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಇಷ್ಟೇನೆ. ನಾವು ಆಕ್ಚುಲ್ ಆಗಿ ಮೊದ್ಲಿಂದನೂ ಮಾಡ್ಕೊಂಡ್ ಬರ್ಬೇಕಾಗಿತ್ತು. ಈಗ ಇದು 4ನೇ ಜಯಂತಿ ಮಾಡ್ತಾ ಇದೀವಿ. ಮುಂದೆ ಇದು ಇನ್ನ ಅದ್ದೂರಿಯಾಗಿ ಮಾಡ್ತೀವಿ. ಇದಕ್ಕೆ ಮಾಡಿರೋ ಉದ್ದೇಶ ಇಷ್ಟೇನೆ, ಸಮಾಜ ಸಂಘಟನೆ, ಮುಖ್ಯ ಸಮಾಜದ ಸಂಘಟನೆ ಹಾಗೂ ನಮ್ಮ ಸಮಾಜದ ಮೇಲೆ ನಡೆಯುವಂತ ಯಾವುದೇ ಒಂದು ಅನ್ಯಾಯ ಅಕ್ರಮದ ವಿರುದ್ಧವಾಗಿ ಎಲ್ಲರೂ ಸೇರಿ ಹೋರಾಟ ಮಾಡೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ, ನಾವು ಅದ್ರ ಬಗ್ಗೆ ಇನ್ನ ಇತಿಹಾಸನೇ ಹೇಳದಂಗಿಲ್ಲ. ನಮ್ಮ ನಾಗಣ್ಣರ ಇತಿಹಾಸ ಹೇಳಿದ್ದಾರೆ ಎಲ್ಲರನ್ನು. ಆಮೇಲೆ ಏನಾಗೈತೆ ಅಂದ್ರೆ ಈಗ ಅದು ರಿಪೀಟ್ ಮಾಡೋದು ಬೇಡ, ಎಲ್ಲ ಉದ್ದೇಶವಾಗಿ ಎಲ್ಲ ಭಾರಿ ಅಜ್ಜುರ್ಮಣಿಯಿಂದ ಮಾಡ್ಬೇಕಂತ ಎಲ್ಲರೂ ಹೇಳ್ತಿದ್ದಾರೆ. ಈಗ ನಾವು ವಿಶೇಷವಾಗಿ ಏನಂತಂದು ಹೇಳಿದ್ರೆ, ಸತಿ ರಾಜನಹಳ್ಳಿಗೆ ಹೆಲಿಕಾಪ್ಟರ್ನಿಂದನೂ ತೇರಿಗೆ ಪುಷ್ಪಾರ್ಪಣೆ ಮಾಡಿಸಿದ್ವಿ. ಈ ಸತಿನೂ ಮದಕರಿ ನಾಯಕನಿಗೆ, ಅಂಬೇಡ್ಕರ್ಗೆ, ಒಣಕೆ ಓಬವ್ವಗೆ ಎಲ್ಲಾ ಪ್ರತಿಮೆಗಳಿಗೂ ಪುಷ್ಪಾರ್ಪಣೆ ಹೆಲಿಕಾಪ್ಟರ್ನಿಂದ ಮಾಡಿಸ್ತೀನಿ ಅಂತಂದೇಳಿ ನಾನು ಇದು ಮಾಡಿಸ್ತೇನೆ.